ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದ್ದೀರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಆಲ್ರೆಡಿ ನಿಮ್ಗೆ ನಾನು ಹೇಳಿ ನೋಡ್ರಿ, ನಾನು 45 ದಿನದ ವೆಯ್ಟ್ ಲಾಸ್ ಚಾಲೆಂಜನ್ನು ಮಾಡ್ತಾ ಇದ್ದೀನಿ ಅಂಥೇಳಿ. ಅದೇ ರೀತಿ ನೋಡ್ರಿ, ಇವತ್ತು ಡೇ ಒನ್ನು ಯಾವ ರೀತಿ ಹೋಗುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಸ್ಟ್ರಿಕ್ಕಾಗಿ ವೆಯ್ಟ್ ಲಾಸನ್ನು ಮಾಡಬೇಕಂತ ಅಂದ್ಕೊಂಡು ನಾನು ಈ ಒಂದು ವೆಯ್ಟ್ ಲಾಸ್ ಚಾಲೆಂಜನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಬಟ್ ಮೊದಲೇ ದಿನನೇ ಈ ರೀತಿ ಆಗುತ್ತಂತ ಅಂದ್ಕೊಂಡಿದ್ದಿಲ್ಲ. ಏನಾಯಿತು ಅಂತ ಹೇಳಿ ನಾನು ನಿಮ್ಗೆ ಮುಂದೆ ಬರ್ತಾ ಇರುವಂಥ ವಿಡಿಯೋದೊಳಗೆ ಹೇಳ್ತೀನಿ ನೋಡಿರಿ. ಅಂದರೆ ಇದೇ ವಿಡಿಯೋದೊಳಗೆ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಈ ವೆಯ್ಟ್ ಲಾಸ್ ಅನ್ನೋದು ನೋಡಿರಿ ನಾವು ಈಸಿಯಾಗಿ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಅಷ್ಟೊಂದು ಕಷ್ಟ ಏನಲ್ಲ. ಬಟ್ ನಮ್ಮ ಮನಸ್ಥಿತಿ, ನಮ್ಮ ಮೈಂಡ್ ಸೆಟ್ ಒಂದೇ ಆಗಿರ್ಬೇಕಂದ್ರೆ ನಾವು ಅದನ್ನು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಮನಸ್ಸು ಹೇಳ್ತಿರ್ತದೆ ಬೇಡ ಅಂತ ಹೇಳ್ತಿರ್ತದೆ, ನಮ್ಮ ಬುದ್ಧಿ ಮಾಡು ಅಂತಿರ್ತದೆ. ಹಾಗಾಗಿ ಸ್ವಲ್ಪ ನಾವು ಏನೇನು ತಿನ್ಬೇಕಂತಿರ್ತೀವಲ್ಲ ಅದು ಎಲ್ಲ ಕೂಡ ಸ್ವಲ್ಪ ಲೆಸ್ ಮಾಡ್ಕೊಂಡ್ಬಿಟ್ಟು ನಾವು ವರ್ಕೌಟ್ ಜೊತೆಗೆ ಒಂದು ಸ್ವಲ್ಪ ಡಯಟನ್ನು ಮಾಡ್ತಾ ಬಂದಿವಂತಂದ್ರೆ ಆರಾಮ್ಸಾಗಿ ನಾವು ವೆಯ್ಟ್ ಲಾಸನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿರಿ. ಒಳ್ಳೆಯದೇ ಅಂಥೇಳಿ ತಿಂತಿರ್ತೀವಿ, ಬಟ್ ಅದು ನಮಗೆ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗ್ತಾ ಇರೋಂಗಿಲ್ಲ. ಅಂಥ ಫುಡ್ಗಳನ್ನು ನೋಡಿರಿ ನಾವು ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗ್ತಿರ್ತದೆ. ಈ ಒಂದು ದಿನ ನೋಡಿರಿ ನಾನು ತುಂಬಾ ಚೆನ್ನಾಗಿ ಡಯಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಬೆಳಗ್ಗೆ ಎಲ್ಲನೂ ಆಯಿತು, ಸ್ವಲ್ಪ ಹುಷಾರಿದ್ದಿದ್ದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ರೈಸು ಮತ್ತು ರಾ ಫುಡ್ನೇ ತೊಗೊಂಡೆ. ನಾನು ಏನು ಫುಡ್ ತೊಗೊಂಡಿನಿ ಅಂತ ಹೇಳಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ಮಧ್ಯಾಹ್ನ ಊಟ ನೋಡಿರಿ ನಾನು ಇಲ್ಲಿ ನಮ್ಮ ಏರಿಯಾದೊಳಗೆ ಗಣಪತಿ ವಿಸರ್ಜನೆ ಇತ್ತು, ಹಾಗಾಗಿ ಅಲ್ಲಿ ಹೋಗಿ ಪ್ರಸಾದ ತೊಗೋಬೇಕಂತ ಮೈಂಡ್ ಒಳಗೆ ಬಂತು. ಮತ್ತು ಮನ್ಯಾಗೂ ಕೂಡ ಇಲ್ಲ ಬಾ ಇವತ್ತೊಂದಿನ ಏನಾಗಲ್ಲ ಅಂತಂದರು. ದೇವ್ರ ಪ್ರಸಾದ ಬ್ಯಾಡ್ ಅನ್ಬಾರ್ದು ಅಂತೇಳಿ ನಾನು ಹೋದೆ ನೋಡಿರಿ. ಒಂದು ದಿನ ಈ ರೀತಿ ಡಯಟ್ ಒಳಗೆ ಸ್ವಲ್ಪ ಮಿಸ್ಟೇಕ್ ಆಯ್ತು ಅಂತ ಅನ್ಕೋತೀನಿ. ಬಟ್ ಇದೇ ರೀತಿ ಡೈಲಿ ಮಾಡ್ತಾ ಬಂದರೆ ವೆಯ್ಟ್ ಲಾಸ್ ಅಂತ ಖಂಡಿತ ಆಗಂಗಿಲ್ಲ. ಬಟ್ ಒಂದು ದಿನ ನೋಡಿರಿ ಗಣೇಶನ ಮೇಲೆ ನಾನು ಭಾರನ ಹಾಕಿಬಿಟ್ಟು ಇವತ್ತು ಗಣೇಶ ಪ್ರಸಾದನ ತಿಂದು ಬಂದೆ. ಇನ್ಮೇಲೆ ನೋಡಿರಿ ಆ ರೀತಿ ತಪ್ಪನ್ನು ಮಾಡಲ್ಲ ಅಂತ ಹೇಳ್ತೀನಿ. 45 ದಿನ ನೋಡಿರಿ ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಆಗಲಿ ಅಂತ ಆ ಭಗವಂತ ವಿಘ್ನೇಶ್ವರನ ಬೇಡ್ಕೋತೀನಿ. ಯಾಕಂದರೆ ವೆಯ್ಟ್ ಲಾಸ್ ಆಗೋದು ನೋಡಿರಿ ಕಷ್ಟ ಅಲ್ಲ ಅಂತ ಹೇಳ್ತೀನಿ. ಬಟ್ ಒಂದೊಂದು ಗ್ರಾಮ್ ಕೂಡ ಲಾಸ್ ಆಗಬೇಕಂತಂದ್ರೆ ತುಂಬಾ ಕಷ್ಟಪಟ್ಟಿರ್ತೀವಿ ನಾವು. ಅಷ್ಟೆಲ್ಲ ಮಾಡಿದರೂ ಕೂಡ ವೆಯ್ಟ್ ಲಾಸ್ ಆಗಲಿಲ್ಲಪ್ಪ ಅಂತಂದ್ರೆ ಬೇಜಾರಾಗುತ್ತೆ ನೋಡಿರಿ. ಯಾರೂ ಕೂಡ ಬೇಜಾರಾಗೋದು ಬೇಡ, ಹಾಗೇ ಆಗುತ್ತೆ. 1 ವರ್ಷ ಆಗಲಿಲ್ಲ ಅಂದರೂ ಕೂಡ 2 ವರ್ಷದೊಳಗಾದರೂ ಆಗೇ ಆಗೋದು ಅಂತ ಹೇಳ್ತೀನಿ ನೋಡಿರಿ. ಮನಸ್ಸು ಮಾಡಿದರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಐತಿ. ಬರ್ರಿ ಇವತ್ತಿನ ದಿನ ನಾನು ಯಾವ ರೀತಿ ಫುಡ್ಡನ್ನು ತೊಗೊಂಡಿನಿ ಅಂತ ಹೇಳ್ತೀನಿ. ಮತ್ತು ನಂದು ಡೇ 1 ವೇಟು ಎಷ್ಟೈತೆ ಅಂತ ಕೂಡ ಹೇಳ್ತೀನಿ ನೋಡಿರಿ. ಡೈಲಿ ವೆಯ್ಟ್ ಚೆಕ್ ಮಾಡ್ಕೋಬೇಕಾ ಅಥವಾ 10 ಡೇಸ್ಗೊಮ್ಮೆ ವೆಯ್ಟ್ ಚೆಕ್ ಮಾಡ್ಕೋಬೇಕಾ ಅಂತೇಳಿ ಕನ್ಫ್ಯೂಸ್ ಐತಿ. ನೋಡು ನಿಮ್ಗೆ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ, ಮತ್ತು ನೀವು ಯಾರಾದರೂ ಎಕ್ಸಸೈಸು ಮತ್ತು ಈ ರೀತಿ ಡಯಟನ್ನು ಮಾಡ್ತಾ ವೆಯ್ಟ್ ಲಾಸ್ ಮಾಡ್ತಾ ಇದ್ದಿರ್ತಿ ಅಂತಂದ್ರೆ ನನಗೆ ಸಜೆಷನ್ ಮಾಡಿರಿ. ವೆಯ್ಟ್ ಅನ್ನೋದು ಡೈಲಿ ಚೆಕ್ ಮಾಡ್ಕೋಬೇಕಾ ಅಥವಾ 10 ಡೇಸ್ಗೊಮ್ಮೆ ಚೆಕ್ ಮಾಡ್ಕೋಬೇಕಾ ಅಂಥೇಳಿ ನೋಡೋಣ್ರಿ. ಬರ್ರಿ ಇವಾಗ ನಾನು ಡೇ 1 ಏನೆಲ್ಲ ಫುಡ್ ತೊಗೊಂಡಿನಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡೇ 1 ನೋಡಿರಿ ನನ್ನ ವೇಟು ಎಷ್ಟೈತಪ್ಪ ಅಂಥೇಳಿ ನಾನು ಇವಾಗ ತೋರಿಸ್ತಾ ಇದ್ದೆ ನೋಡಿರಿ. 69.30 ಐತೆ ನೋಡಿರಿ. ಲಾಸ್ಟ್ ವಿಡಿಯೋದೊಳಗೆ 69.65 ಏನೋ ಐತೆ ನೋಡಿರಿ. ಇವಾಗ 69.30 ಆಗಿದೆ. ವೆಯ್ಟ್ ಸ್ವಲ್ಪ ಲಾಸ್ ಆಗ್ಯದ ನೋಡಿರಿ. ತುಂಬಾ ಖುಷಿ ಆಗುತ್ತೆ. ಈ ರೀತಿ ಡೈಲಿ ಸ್ವಲ್ಪ ಇಳಿತಾ ಬಂದರೆ ಖುಷಿ ಆಗುತ್ತೆ ನೋಡಿರಿ. ಸಮ್ ಟೈಮ್ ಸ್ವಲ್ಪ ಜಾಸ್ತಿ ಕೂಡ ಆಗ್ತಿರ್ತದೆ. ಯಾಕಪ್ಪ ಅಂತಂದ್ರೆ ನಾವು ತೊಗೊಳ್ಳೋವಂಥ ಆಹಾರದ ಮೇಲೆ ಡಿಪೆಂಡ್ ಆಗಿರ್ತದೆ ನೋಡಿರಿ. ನಾನು ಇಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೋಡಿರಿ ಸ್ವಲ್ಪ 1 ಸ್ಪೂನಷ್ಟು ರೈಸನ್ನು ತೊಗೊಂಡಿದ್ದೀನಿ. ಅಂದರೆ ಚಿತ್ರಾನ್ನ ಮತ್ತು ಮೊಳಕೆ ಬರಿಸಿರುವಂಥ ಕಾಳು ಮತ್ತು ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಖಜೂರಿನ ತೊಗೊಂಡು ನೋಡಿರಿ. ಮತ್ತು ರಾತ್ರಿ ಊಟಕ್ಕೆ ನಾನು ಇಲ್ಲಿ 1 ಗ್ಲಾಸ್ ಗಂಜಿ ಮತ್ತು ಸ್ವಲ್ಪ ಕಾಬೂಲ್ ಕಡಲೆ ಮತ್ತು ಮೊಳಕೆ ಕಾಳು ಮತ್ತು ಸೌತೆಕಾಯಿನ ತೊಗೊಂಡಿದ್ದೆ. ಬೆಳಗ್ಗೆ ನೋಡಿರಿ ನಾನು ರೈಸ್ ಯಾಕಪ್ಪ ತೊಗೊಂಡೆ ಅಂತಂದ್ರೆ ಸ್ವಲ್ಪ ಮನೆಯೊಳಗೆ ಹೇಳಿದ್ರು ನೋಡ್ರಿ, ಇಲ್ಲ ಫುಲ್ಲು ಡಯಟ್ ಮಾಡೋಕ್ಕೆ ಹೋಗಬೇಡ, ಯಾಕಂದ್ರೆ ಮೆಡಿಸಿನ್ ಅದು ಅದಾವು. ಯಾಕಂದ್ರೆ 3 ಟೈಮು ಟ್ಯಾಬ್ಲೆಟ್ ಕೊಟ್ಟಿದ್ರು ನೋಡಿರಿ. ಅದು 3 ಏನೋ 4 ಇತ್ತು. ಹಾಗಾಗಿ ಸ್ವಲ್ಪ ಶಕ್ತಿ ಆದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ರೈಸ್ ತೊಗೊಂಡು ಆಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ತೊಗೊಂಡ್ಬಿಟ್ಟು ಆಮೇಲೆ ಟ್ಯಾಬ್ಲೆಟ್ ತೊಗೊ ಅಂತ ಇದ್ರು. ಹಾಗಾಗಿ ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ರೈಸನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ನೋಡಿರಿ ಅಲ್ಲಿ ನಾನು ಗಣೇಶ ಪ್ರಸಾದಕ್ಕೆ ಹೋಗಿದ್ದೆ ಅಂತ ಇದ್ನಲ್ಲ, ಅಲ್ಲಿ ಅನ್ನ ಸಾಂಬಾರು ಮತ್ತು ಶಿರಾ ತೊಗೊಂಡಿದ್ದೆ ನೋಡಿರಿ. ಮತ್ತು ರಾತ್ರಿ ಊಟಕ್ಕೆ ನಾನು ರಾಗಿ ಗಂಜಿ ಮತ್ತು ಸ್ವಲ್ಪ 1 ಬೌಲಷ್ಟು ಕಾಬೂಲ್ ಕಡಲೆ, ಅದರೊಳಗೆ ಮೊಳಕೆ ಬರಿಸುವಂಥ ಕಾಳು ಮತ್ತು
ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿಯಾಗಿ ತೊಗೊಂಡಿದ್ದೆ ನೋಡಿರಿ. ಇದಕ್ಕಿಂತ ಸ್ವಲ್ಪ ಕಡಿಮೆ ನಾನು ಕ್ವಾಂಟಿಟಿ ತೊಗೋಬೇಕು, ಬಟ್ ಇವಾಗ ಟ್ಯಾಬ್ಲೆಟ್ ಇರೋದರಿಂದ ಸ್ವಲ್ಪ ಹೆಚ್ಚಿಗೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನೋಡಿರಿ ನಾನು ಕಡಿಮೆ ಮಾಡ್ತಾ ಬರ್ತೀನಿ ಅಂತ ಹೇಳ್ತೀನಿ. ಇವತ್ತಿನ ದಿನ ನೋಡಿರಿ ಡೇ 1 ಈ ರೀತಿಯಾಗಿ ನನ್ನ ಫುಡ್ ರೂಟೀನ್ ಇತ್ತು. ನೋಡೋಣ ನಾಳೆ ದಿನ ಎಷ್ಟು ವೆಯ್ಟ್ ಲಾಸ್ ಆಗುತ್ತೋ ಅಥವಾ ಗೇನ್ ಆಗುತ್ತೋ ಅಂಥೇಳಿ. ಯಾಕಪ್ಪ ಅಂತಂದ್ರೆ ನಾವು ತಿನ್ನುವಂಥ ಆಹಾರದ ಮೇಲೆ ಡಿಪೆಂಡ್ ಆಗಿರ್ತದೆ ನೋಡಿರಿ ನಮ್ಮ ವೆಯ್ಟ್ ಅನ್ನೋದು. ನಿಜವಾಗ್ಲೂ ನಾಳೆ ವೆಯ್ಟ್ ಲಾಸ್ ಆಗೋದು ಡೌಟ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಸ್ವಲ್ಪ ಸ್ವೀಟ್ ಅದೆಲ್ಲನೂ ತೊಗೊಂಡಿದ್ದೀನಲ್ಲ, ಹಾಗಾಗಿ ನೋಡೋಣ್ರಿ ನಾಳೆ ಎಷ್ಟಾಗುತ್ತಾ ಏನು ಅಂಥೇಳಿ. ಏನೇ ಆದರೂ ಕೂಡ ಬಿಡಬಾರ್ದು ಅನ್ನೋದು ನನ್ನ ನಂಬಿಕೆ ನೋಡಿರಿ. ಹೆಂಗೆ ಆಗಲಿ ಏನೇ ಆಗಲಿ ಮಾಡೋಣಂದ್ರೆ ಮಾಡೇ ಬಿಡೋದು. ವೆಯ್ಟ್ ಲಾಸ್ ಅನ್ನೋದು ನೋಡೋಣ ಎಷ್ಟಾಗುತ್ತಲ್ಲ ಅಷ್ಟು ಮಾಡೇ ಬಿಡೋಣ. ಬರೀ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿದ್ರಪ್ಪ ಅಂತಂದ್ರೆ ಯಾವ ರೀತಿ ಮಾಡ್ತಾಯಿದ್ದೀರಾ ಅನ್ನೋದು ನನಗೂ ಕೂಡ ಹೇಳ್ರಿ. ನಾನು ಕೂಡ ಅನ್ನೋದನ್ನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.